2024ರ ಚುನಾವಣೆ ಕದನ ಶುರುವಾಗುವುದಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇವೆ. ಯಾವುದೇ ಕ್ಷಣದಲ್ಲಾದ್ರೂ ಚುನಾವಣೆ ಆಯೋಗ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡಬಹುದು. ಇದ್ರ ಮಧ್ಯೆ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿವೆ. ಕಾಂಗ್ರೆಸ್ ಈಗಾಗಲೇ ಮೊದಲ ಲಿಸ್ಟ್ ಅನೌನ್ಸ್ ಮಾಡಿದೆ. ಬಿಜೆಪಿ ಕೂಡ 195 ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಿದ್ರು. ಕರ್ನಾಟಕದಿಂದ ಸ್ಪರ್ಧಿಸುವ ಅಭ್ಯರ್ಥಿಗಳ ಹೆಸರು ಇನ್ನೂ ಕೂಡ ಕುತೂಹಲದ ಪ್ರಶ್ನೆಯಾಗಿಯೇ ಉಳಿದಿದೆ. ಹೀಗಿರುವಾಗಲೇ ಪ್ರಧಾನಿ ಮೋದಿ ಅವರ ದಕ್ಷಿಣ ದಂಡಯಾತ್ರೆಯ ವೇಳಾಪಟ್ಟಿ ರಿಲೀಸ್ ಆಗಿದೆ. ನಮೋ ದಕ್ಷಿಣ ದಂಡಯಾತ್ರೆ ಮಾರ್ಚ್ 15ರಿಂದ ಮೋದಿ ಮತಬೇಟೆ ಶುರು. 400 ಸ್ಥಾನಗಳ ಗುರಿ, 3ನೇ ಬಾರಿಗೆ ಗದ್ದುಗೆ ಏರಲು ಮೋದಿ ರಣತಂತ್ರ. ಉತ್ತರ ಭಾರತದಲ್ಲಿ ನಿರಂತರ ಪ್ರವಾಸದಲ್ಲಿರುವ ಮೋದಿ ಕೆಲವೇ ದಿನಗಳಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಭೇಟಿ ನೀಡಲಿದ್ದಾರೆ. ಈ ಹಿಂದೆ ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ಮಾತನಾಡುವಾಗ 2024ರ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ 400 ಸ್ಥಾನ ಗೆಲ್ಲೋದು ಪಕ್ಕಾ ಅಂತ ಹೇಳಿದ್ರು. ಅದರಲ್ಲೂ ಬಿಜೆಪಿ ಪಕ್ಷವೊಂದೇ 300 ಸ್ಥಾನ ಪಡೆಯುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಒಂದು, 3ನೇ ಬಾರಿಗೆ ಅಧಿಕಾರದ ಗದ್ದುಗೆ ಏರಬೇಕು, ಇನ್ನೊಂದು 400 ಸೀಟ್ ಭದ್ರಪಡಿಸಿಕೊಳ್ಬೇಕು. ಈ ಎರಡು ಅಜೆಂಡಾದಿಂದಲೇ ಪ್ರಧಾನಿ ಮೋದಿ ಭರ್ಜರಿಯಾಗಿ ಚುನಾವಣೆ ಪ್ರಚಾರ ಮಾಡ್ತಿದ್ದಾರೆ. ಈಗಾಗಲೇ ಉತ್ತರ ಭಾರತದಲ್ಲಿ ನಮೋ ಮತಬೇಟೆ ಶುರು ಮಾಡಿದ್ದು, ಮಾರ್ಚ್ 15ರಿಂದ ದಕ್ಷಿಣ ದಂಡಯಾತ್ರೆ ಕೈಗೊಳ್ಳಲಿದ್ದಾರೆ. ದಕ್ಷಿಣದಲ್ಲಿ 15 ರ್ಯಾಲಿ, ಕರ್ನಾಟಕದಲ್ಲಿ ಮೋದಿ ಪ್ರಚಾರ ಎಲ್ಲೆಲ್ಲಿ? ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ 5 ರಾಜ್ಯಗಳು ಸೇರಿ ದಕ್ಷಿಣದಲ್ಲಿ ಒಟ್ಟು 127 ಸ್ಥಾನಗಳಿವೆ. ಆದ್ರೆ ಕಳೆದ ಬಾರಿ ಈ 127 ಸ್ಥಾನಗಳಲ್ಲಿ ಬಿಜೆಪಿ 35ರ ಗಡಿ ದಾಟೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಈ ಬಾರಿ ಮೋದಿ ದಂಡಯಾತ್ರೆ ಮೂಲಕ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಈ ಬಾರಿ ದಕ್ಷಿಣದಲ್ಲಿ ಒಟ್ಟು 15 ರ್ಯಾಲಿಗಳು ನಡೆಯಲಿದ್ದು, ಮಾರ್ಚ್ 15ರಿಂದ 19ರವರೆಗೆ ಮೋದಿ 5 ರಾಜ್ಯಗಳಲ್ಲಿ ಪ್ರಚಾರ ಮಾಡೋ ಮೂಲಕ ಮತಭೇಟಿಯಾಡಲಿದ್ದಾರೆ. ದಕ್ಷಿಣ ರಾಜ್ಯದ ಲೋಕಸಭಾ ಕ್ಷೇತ್ರಗಳಲ್ಲಿ ಶಕ್ತಿ ಪ್ರದರ್ಶನ ತೋರಿಸೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಇದೇ ಕಾರಣಕ್ಕೆ ಒಂದಲ್ಲ ಎರಡಲ್ಲ ಮೋದಿಯ 15 ರ್ಯಾಲಿ ಹಮ್ಮಿಕೊಂಡು ಈ ಬಾರಿ ದಕ್ಷಿಣದಲ್ಲಿ ಕನಿಷ್ಠ 60 ಸೀಟ್ ಗೆಲ್ಲೋದಕ್ಕೆ ಬಿಜೆಪಿ ರಣತಂತ್ರ ರೂಪಿಸಿದೆ. ಯಾಕಂದ್ರೆ ಮೋದಿ ಹೇಳಿದಂತೆ ಎನ್ಡಿಎ ಮೈತ್ರಿಕೂಟ 400 ಸ್ಥಾನ ಗೆಲ್ಲಬೇಕಾದ್ರೆ ದಕ್ಷಿಣದಲ್ಲಿ ಅತಿ ಹೆಚ್ಚು ಸೀಟ್ ಗೆಲ್ಲಲೇಬೇಕು. ಹೀಗಾಗಿ ಪ್ರಧಾನಿ ಮೋದಿ ದಕ್ಷಿಣ ದಂಡಯಾತ್ರೆ ಹಮ್ಮಿಕೊಂಡಿದ್ದಾರೆ. ಮಾರ್ಚ್ 15ರಿಂದ ದಕ್ಷಿಣದಲ್ಲಿ ಪ್ರಚಾರ ಶುರು ಮಾಡುವ ಮೋದಿ ಕರ್ನಾಟಕದ ಕೋಲಾರದಲ್ಲಿ ಭಾಷಣ ಮಾಡಲಿದ್ದಾರೆ. ಬಳಿಕ ಸೇಲಂ, ಪಾಲಕ್ಕಾಡ್ನಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಇದಾದ ಬಳಿಕ ಮಾರ್ಚ್ 16ರಂದು ಕನ್ಯಾಕುಮಾರಿ, ವಿಶಾಖಪಟ್ಟಣಂ, ಜಹೀರಾಬಾದ್ನಲ್ಲಿ ರ್ಯಾಲಿ ನಡೆಯಲಿದೆ. ಮಾರ್ಚ್ 17ರಂದು ಪತ್ತನಂತಿಟ್ಟ, ಶಿವಮೊಗ್ಗ, ಬೀದರ್, ಅಮರಾವತಿ, ಮಾರ್ಚ್ 18ರಂದು ಮಲ್ಕಾಜ್ಗಿರಿ, ಬೀದರ್, ಕೊಯಮತ್ತೂರು ಮತ್ತು ಮಾರ್ಚ್ 19ರಂದು ಕರ್ನೂಲ್, ಧಾರವಾಡ, ಏಲೂರಿನಲ್ಲಿ ಮೋದಿ ಮತಬೇಟೆ ನಡೆಸಲಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮೋದಿ ಸಮಾವೇಶಕ್ಕೆ ಭರ್ಜರಿ ಯೋಜನೆ ರೂಪಿಸಲಾಗಿದೆ. ಮಾರ್ಚ್ 17ರಂದು ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ರ್ಯಾಲಿ ನಡೆಯಲಿದೆ. ಶಿವಮೊಗ್ಗದಲ್ಲಿ 4 ಕ್ಷೇತ್ರಗಳನ್ನ ಒಳಗೊಂಡ ಸಮಾವೇಶ ಆಯೋಜಿಸಲಾಗಿದ್ದು, ಒಟ್ಟಾರೆಯಾಗಿ ರಾಜ್ಯದಲ್ಲಿ 4 ಸಾರ್ವಜನಿಕ ರ್ಯಾಲಿ ನಡೆಸಲು ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಕ್ಷೇತ್ರಗಳಲ್ಲಿ ಮೋದಿ ಸಮಾವೇಶಕ್ಕೆ ಸಿದ್ಧತೆ ಮಾಡಲಾಗ್ತಿದೆ. ನರೇಂದ್ರ ಮೋದಿ ದಕ್ಷಿಣ ದಂಡಯಾತ್ರೆಯ ಉದ್ದೇಶ ನಿಮಗೆಲ್ಲ ಗೊತ್ತೇ ಇದೆ. ಆದ್ರೆ ಇದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಯಾವುದೊಂದು ರಾಜ್ಯದಲ್ಲೂ ಬಿಜೆಪಿ ಸರ್ಕಾರವಿಲ್ಲ.
5 ರಾಜ್ಯಗಳಲ್ಲಿ ಇರೋದು ಬಿಜೆಪಿಯೇತರ ಸರ್ಕಾರ. ಹೀಗಾಗಿ ನರೇಂದ್ರ ಮೋದಿಗೆ ದಕ್ಷಿಣದಲ್ಲಿ ಸೀಟ್ ಪಡೆಯೋದು ಅಷ್ಟು ಸುಲಭವಲ್ಲ. ಉತ್ತರದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಕೇಸರಿ ಪಾಳೆಯವೇ ಅಧಿಕಾರ ನಡೆಸ್ತಿರೋದ್ರಿಂದ ಅವರಿಗೆ ಅಲ್ಲಿ ಅಡ್ವಾಂಟೇಜ್ ಇದೆ. ಆದ್ರೆ ದಕ್ಷಿಣದಲ್ಲಿ ಆ ಅನುಕೂಲವಿಲ್ಲ. ಆದರೂ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಬಿಜೆಪಿಗೆ ಪೂರಕ ವಾತಾವರಣವಿದೆ. ಹೀಗಾಗಿ ನಮೋ ದಂಡಯಾತ್ರೆಯಿಂದ ಈ 2 ರಾಜ್ಯದಲ್ಲಿ ಕಮಲಕ್ಕೆ ಇನ್ನಷ್ಟು ಶಕ್ತಿ ಬರಬಹುದು. ಆದ್ರೆ ಆಂಧ್ರಪ್ರದೇಶ, ಕೇರಳ, ತಮಿಳುನಾಡಿನಲ್ಲಿ ಬಿಜೆಪಿಗೆ ಪೂರಕ ವಾತಾವರಣವಿಲ್ಲ. ಈ ರಾಜ್ಯಗಳಲ್ಲಿ ಮೋದಿ ಮ್ಯಾಜಿಕ್ ಅನಿವಾರ್ಯ. ಆದ್ರೆ ನಮೋ ಮ್ಯಾಜಿಕ್ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಮೋದಿ ಅಂತೂ ಆತ್ಮವಿಶ್ವಾಸದಿಂದಲೇ ದಂಡಯಾತ್ರೆ ಆರಂಭಿಸಿದ್ದಾರೆ. ಗೆಲ್ತಾರೋ ಸೋಲ್ತಾರೋ ಕಾದು ನೋಡೋಣ.